ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸ್ತಕ್ಕಂಥ ಕೆಲವು ಇಂಗ್ಲಿಷ್ ವಾಕ್ಯಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಸೆಂಟೆನ್ಸ್, ನಿನ್ನ ಶರ್ಟ್ನ ಬಟನ್ ಬಿಚ್ಚಿದೆ. ಸೊ ಇದನ್ನು ಇಂಗ್ಲಿಷ್ನಲ್ಲಿ ಹೇಗೆ ಹೇಳ್ತೀವಿ? ಯುವರ್ ಶರ್ಟ್ ಈಸ್ ಅನ್ಬಟನ್ಡ್. ಯುವರ್ ಶರ್ಟ್ ಈಸ್ ಅನ್ಬಟನ್ಡ್. ನಿನ್ನ ಶರ್ಟ್ನ ಬಟನ್ ಬಿಚ್ಚಿದೆ ಅಂತ ಅರ್ಥ. ನೆಕ್ಸ್ಟ್ ಸೆಂಟೆನ್ಸ್, ನಿನ್ನ ಕಾಲ್ಗಳನ್ನು ಒರೆಸು. ಇದಕ್ಕೆ ಇಂಗ್ಲಿಷ್ನಲ್ಲಿ ವೈಪ್ ಯುವರ್ ಫೀಟ್ ಅಂತ ಹೇಳ್ತೀವಿ. ರೈಟ್, ನಿನ್ನ ಕಾಲ್ಗಳನ್ನು ತೊಳಿ ಅಂದರೆ ವಾಶ್ ಯುವರ್ ಫೀಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ನನ್ನ ತಲೆ ಸುತ್ತುತ್ತಿದೆ ಅಥವಾ ನನಗೆ ಚಕ್ಕರ್ ಬಂದಂತೆ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಇಂಗ್ಲಿಷ್ನಲ್ಲಿ ಐ ಆಮ್ ಫೀಲಿಂಗ್ ಡಿಝಿ ಅಂತ ಹೇಳ್ತೀವಿ. ಐ ಆಮ್ ಫೀಲಿಂಗ್ ಡಿಝಿ. ಇದನ್ನು ನೀವು ಇನ್ನೊಂದು ರೀತಿಯಲ್ಲಿ ಕೂಡ ಹೇಳಬಹುದು. ಮೈ ಹೆಡ್ ಈಸ್ ಸ್ಪಿನ್ನಿಂಗ್ ಅಂತ ಕೂಡ ಹೇಳಬಹುದು. ರೈಟ್. ನೆಕ್ಸ್ಟ್ ಒನ್, ಅವನು ತನ್ನ ತಲೆ ಬಾಚಿಕೊಳ್ಳುತ್ತಿದ್ದಾನೆ. ಇದಕ್ಕೆ ಇಂಗ್ಲಿಷ್ನಲ್ಲಿ ಹಿ ಈಸ್ ಕೋಮಿಂಗ್ ಹೇರ್ ಅಂತ ಹೇಳ್ತೀವಿ. ಹಿ ಈಸ್ ಕೋಮಿಂಗ್ ಹೇರ್. ನೆಕ್ಸ್ಟ್ ಒನ್, ಅವನು ಮರ ಹತ್ತುತ್ತಿದ್ದಾನೆ. ಇದಕ್ಕೆ ಇಂಗ್ಲಿಷ್ನಲ್ಲಿ ಹಿ ಈಸ್ ಕ್ಲೈಂಬಿಂಗ್ ಅಪ್ ದ ಟ್ರೀ ಅಂತ ಹೇಳ್ತೀವಿ. ಅವನು ಬೆಟ್ಟ ಹತ್ತುತ್ತಿದ್ದಾನೆ. ಇದಕ್ಕೆ ಇಂಗ್ಲಿಷ್ನಲ್ಲಿ ಹಿ ಈಸ್ ಕ್ಲೈಂಬಿಂಗ್ ಅಪ್ ದ ಮೌಂಟೇನ್ ಅಂತ ಹೇಳ್ತೀವಿ. ರೈಟ್. ನೆಕ್ಸ್ಟ್ ಒನ್, ದೋಣಿ ಮುಳುಗುತ್ತಿದೆ. ದ ಬೋಟ್ ಈಸ್ ಸಿಂಕಿಂಗ್. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ ಮುಳುಗುತ್ತಿದ್ದಾನೆ ಅಂದರೆ ಅದಕ್ಕೆ ನಾವು ಬೇರೆ ವರ್ಡ್ ಬಳಸ್ತೀವಿ. ದ ಮ್ಯಾನ್ ಈಸ್ ಡ್ರೌನಿಂಗ್. ಡ್ರೌನಿಂಗ್ ಅಂದರೂ ಕೂಡ ಮುಳುಗುತ್ತಿದೆ ಅಂತ ಅರ್ಥ. ಡ್ರೌನಿಂಗ್ಗೆ ನಾವು ಯಾವುದೇ ಒಂದು ಜೀವ ಇರುವ ವಸ್ತು ಮುಳುಗುತ್ತಿದೆ ಅಂದರೆ ಅಲ್ಲಿ ಬಳಸ್ತೀವಿ. ಅದೇ ರೀತಿಯಾಗಿ ಸಿಂಕಿಂಗ್, ಇದು ಜೀವ ಇರಲಾರ್ದ ವಸ್ತುಗಳು ಮುಳುಗುತ್ತಿವೆ ಅಂದರೆ ಅಲ್ಲಿ ನಾವು ಸಿಂಕಿಂಗ್ ಬಳಸ್ತೀವಿ. ನೆಕ್ಸ್ಟ್ ಒನ್, ರೈತ ಬೀಜ ಬಿತ್ತುತ್ತಿದ್ದಾನೆ. ಫಾರ್ಮರ್ ಈಸ್ ಸೋಯಿಂಗ್. ಸೋ ಅಂದರೆ ಬಿತ್ತುವುದು ಅಂತ ಅರ್ಥ. ಫಾರ್ಮರ್ ಈಸ್ ಸೋಯಿಂಗ್. ನಾನು ಫೋನ್ ಇಡ್ತೀನಿ. ಫಾರ್ ಎಕ್ಸಾಂಪಲ್, ಮಾತಾಡೋದು ಮುಗ್ದಿದೆ, ನಾನು ಈಗ ಫೋನ್ ಇಡ್ತೀನಿ ಅಥವಾ ಕಟ್ ಮಾಡ್ತೀನಿ ಅಂತ ಹೇಳ್ತೀವಿ. ರೈಟ್. ಐ ವಿಲ್ ಹ್ಯಾಂಗ್ ಅಪ್ ದ ಫೋನ್. ಐ ವಿಲ್ ಹ್ಯಾಂಗ್ ಅಪ್ ದ ಫೋನ್. ಮುಂದಿನ ವಾಕ್ಯ, ಮಧ್ಯದಲ್ಲಿ ಬಾಯಿ ಹಾಕಬೇಡ. ಸೊ ಇಬ್ಬರು ಮಾತಾಡ್ತಾ ಇರ್ತಾರೆ, ಮೂರನೇದವನು ಬಂದು ಬಾಯಿ ಹಾಕ್ತಾನೆ ಅಂದರೆ ಇನ್ನೂ ನಿಲ್ಲಿಸ್ತಾನೆ. ರೈಟ್. ಡೋಂಟ್ ಇಂಟ್ರಪ್ಟ್ ಅಂತ ಹೇಳ್ತೀವಿ. ಮಧ್ಯದಲ್ಲಿ ಬಾಯಿ ಹಾಕಬೇಡ ಅಂತ ಹೇಳೋಕೆ ಡೋಂಟ್ ಇಂಟ್ರಪ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಅವನಿಗೆ ಕೆನ್ನೆಗೆ ಬಾರಿಸು ಅಥವಾ ಕೆನ್ನೆಗೆ ಹುಡಿ ಅಂತ ಹೇಳ್ತೀವಿ. ರೈಟ್. ಸ್ಲ್ಯಾಪ್ ಹಿಮ್. ಸ್ಲ್ಯಾಪ್ ಅಂದರೆ ಕೆನ್ನೆಗೆ ಹುಡಿಯುವುದು ಅಥವಾ ಬಾರಿಸುವುದು ಅಂತ ಮೀನಿಂಗ್ ಕೊಡುತ್ತೆ. ಈಗ ನೀವು ಫ್ರೀ ಇದ್ದೀರಾ? ಆರ್ ಯು ಫ್ರೀ ನೌ? ನೀವು ಯಾರಿಗಾದರೂ ಫ್ರೀ ಇದ್ದೀರಾ ಅಂತ ಕೇಳೋಕೆ ಈ ಒಂದು ವಾಕ್ಯವನ್ನು, ಕ್ವಶನನ್ನು ಬಳಸ್ಬೋದು. ಆರ್ ಯು ಫ್ರೀ ನೌ? ಅವರು ನಿಮ್ಮ ಗೆಳೆಯರೇ? ಆರ್ ದೇ ಯುವರ್ ಫ್ರೆಂಡ್ಸ್? ನೆಕ್ಸ್ಟ್ ಒನ್, ನೀವು ಸಂತೋಷವಾಗಿದ್ದೀರಾ? ಆರ್ ಯು ಹ್ಯಾಪಿ? ನೆಕ್ಸ್ಟ್ ಒನ್, ಅವನು ಹುಚ್ಚಿದ್ದಾನೆ. ಇಸ್ ಈ ಮ್ಯಾಡ್? ಮ್ಯಾಡ್ ಅಂದರೆ ಹುಚ್ಚ ಅಂತ ಅರ್ಥ. ರೈಟ್. ಇಸ್ ಈ ಮ್ಯಾಡ್? ಮುಂದಿನ ವಾಕ್ಯ, ನೀವು ವಿವಾಹಿತರಿದ್ದೀರಾ ಅಥವಾ ನಿಮಗೆ ಮದುವೆ ಆಗಿದೆ ಅಂತ ಕೇಳೋಕೆ ನೀವು ಈ ಒಂದು ಕ್ವಶನನ್ನು ಕೇಳ್ಬೋದು. ಆರ್ ಯು ಮ್ಯಾರಿಡ್? ಆರ್ ಯು ಮ್ಯಾರಿಡ್? ಮುಂದಿನ ವಾಕ್ಯ, ನೀವು ನನ್ನ ಮೇಲೆ ಸಿಟ್ಟಾಗಿದ್ದೀರಾ? ಸೊ ಇದನ್ನು ಇಂಗ್ಲೀಷ್ನಲ್ಲಿ ಆರ್ ಯು ಆ್ಯಂಗ್ರಿ ವಿತ್ ಮೀ ಅಂತ ಕರಿತೀವಿ. ಆರ್ ಯು ಆ್ಯಂಗ್ರಿ ವಿತ್ ಮೀ? ನೆಕ್ಸ್ಟ್ ಒನ್, ನಿಮ್ಮ ಉದ್ದೇಶ ಏನಿದೆ? ವಾಟ್ ಈಸ್ ಯುವರ್ ಇಂಟೆನ್ಷನ್? ಇಂಟೆನ್ಷನ್ ಅಂದರೆ ಉದ್ದೇಶ ಅಂತ ಅರ್ಥ. ನಿಮ್ಮ ಉದ್ದೇಶ ಏನಿದೆ? ವಾಟ್ ಈಸ್ ಯುವರ್ ಇಂಟೆನ್ಷನ್? ನಿಮ್ಮ ಅಭಿಪ್ರಾಯ ಏನಿದೆ? ವಾಟ್ ಈಸ್ ಯುವರ್ ಒಪಿನಿಯನ್? ಒಪಿನಿಯನ್ ಅಂದರೆ ಅಭಿಪ್ರಾಯ ಅಂತ ಅರ್ಥ. ವಾಟ್ ಈಸ್ ಯುವರ್ ಒಪಿನಿಯನ್? ನಿಮ್ಮ ಅಭಿಪ್ರಾಯ ಏನಿದೆ? ನಿಮ್ಮ ಸಮಸ್ಯೆ ಏನಿದೆ? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ವಾಟ್ ಈಸ್ ಹರ್ ಪ್ರಾಬ್ಲಮ್? ಅವಳ ಸಮಸ್ಯೆ ಏನಿದೆ? ವಾಟ್ ಈಸ್ ಹೀಸ್ ಪ್ರಾಬ್ಲಮ್? ಅವನ ಸಮಸ್ಯೆ ಏನಿದೆ? ಈ ರೀತಿಯಾಗಿ ನೀವು ಹಲವು ವಾಕ್ಯಗಳನ್ನು ಕನ್ಸ್ಟ್ರಕ್ಟ್ ಮಾಡಬಹುದು. ಕಾರಣ ಏನಿದೆ? ವಾಟ್ ಈಸ್ ದ ರೀಸನ್? ಕಾರಣ ಏನಿದೆ ಅಂತ ಕೇಳೋಕೆ ಇಂಗ್ಲೀಷ್ನಲ್ಲಿ ವಾಟ್ ಈಸ್ ದ ರೀಸನ್ ಅಂತ ಕೇಳ್ತೀವಿ. ನೆಕ್ಸ್ಟ್ ಒನ್, ನೀವು ಏಕೆ ಸಪ್ಪಗಿದ್ದೀರಿ? ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ದಿನಾಲೂ ಆ್ಯಕ್ಟಿವ್ ಇರ್ತಾನೆ. ಸೊ ಇವತ್ತು ಸ್ವಲ್ಪ ಸಪ್ಪಗೆ ಕಾಣಿಸ್ತಾ ಇದ್ದಾನೆ ಅಂದರೆ ಈ ಒಂದು ಪ್ರಶ್ನೆನ ಕೇಳ್ತೀವಿ. ರೈಟ್. ವೈ ಆರ್ ಯು ಡಲ್? ವೈ ಆರ್ ಯು ಡಲ್? ನೆಕ್ಸ್ಟ್ ಒನ್, ನೀವು ಇಂದು ಏಕೆ ಸಂತೋಷವಾಗಿದ್ದೀರಿ? ವೈ ಆರ್ ಯು ಹ್ಯಾಪಿ ಟುಡೇ? ವೈ ಆರ್ ಯು ಹ್ಯಾಪಿ ಟುಡೇ? ಇದು ಯಾರ ಪೆನ್ ಇದೆ? ಸೊ ನಾವು ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿಯಾಗಿ ಕೇಳ್ತೀವಿ. ಹೂಸ್ ಪೆನ್ ಇಸ್ ದಿಸ್? ಇದು ಯಾರ ಪೆನ್ ಇದೆ? ಹೂಸ್ ಪೆನ್ ಇಸ್ ದಿಸ್? ನಿಮ್ಮ ಸಮಸ್ಯೆ ಏನಿದೆ? ವಾಟ್ ಈಸ್ ಯುವರ್ ಪ್ರಾಬ್ಲಮ್?